ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಅಂದರೆ ಈ ವ್ಲಾಗ್ ಒಳಗೆ ನಾನು 2 ರೆಸಿಪಿ ತೋರಿಸಾತೀನಿ. ಒಂದು ಕಡ್ಲಿಕಾಳದ ಪಲ್ಯ ತೋರಿಸಾತೀನಿ ಹೆಂಗೆ ಮಾಡೋದು ಅಂತ, ಆಮೇಲೆ ಇನ್ನೊಂದು ಈ ರೀತಿ ಸೈಡ್ ಡಿಶ್ ಅಂದ್ರೆ ಒಂದು ಸಲಾಡ್ ಥರ. ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿರಿ, ಅಂದ್ರೆ ಹೋಪ್ ನಿಮ್ಗೆ ಇಷ್ಟ ಆಗಬಹುದು. ಒಂದೊಳ್ಳೆ ಡಿಫ್ರೆಂಟ್ ರೆಸಿಪಿನ ತೊಗೊಂಡು ಬಂದಿರ್ತೀನಿ ಡೈಲಿ. ನೀವು ನೋಡಿ ಟ್ರೈ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೋಬೋದು. ನೋಡೋರು ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ಲೈಕು ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಈಗ ನಮ್ಮ ಪಲ್ಯ ರೆಡಿ ಮಾಡೋಣ. ಅಂದರೆ ಏನೇನು ಹಾಕಿದೆ ಅಂತ ನೋಡಿದ್ರಿ ನೀವು. ಆ್ಯಕ್ಚುಲಿ ನಾರ್ಮಲ್ ಒಗ್ಗರಣೆ ಹೆಂಗೆ ನಾವು ಹಾಕ್ತೀವಿ ಅದನ್ನಷ್ಟೇ ನಾನು ಹಾಕೀನಿ. ಏನೂ ಡಿಫ್ರೆಂಟ್ ಮಸಾಲಾಸ್ ಆಗಲಿ ಇದಾಗಲಿ ಏನೂ ಯೂಸ್ ಮಾಡಿಲ್ಲ. ನಾರ್ಮಲ್ ನಾವು ಯಾವ ರೀತಿ ಮನೇಲಿ ಅಡುಗೆ ಮಾಡ್ತೀವಿ ಅದೇ ಸಿಂಪಲ್ ರೆಸಿಪೀಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಆಯಿಲ್, ಆಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಟೊಮ್ಯಾಟೊ ಹಾಕ್ಕೊಂಡಿನಿ, ಹಲ್ದಿ ಪೌಡರ್, ಆಮೇಲೆ ಖಾರದ ಪೌಡ್ರ್ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಯೂಸ್ ಮಾಡಿಲ್ಲ, ನಾನು ಇಲ್ಲಿ ಖಾರದ ಪೌಡ್ರ್ ಯೂಸ್ ಮಾಡೀನಿ. ನೀವು ಬೇಕಂದ್ರೆ ಅದನ್ನು ಚೇಂಜ್ ಮಾಡ್ಕೋಬಹುದು. ಟೊಮ್ಯಾಟೊ ಒಂದು ಸ್ವಲ್ಪ ಬೇಯಬೇಕು, ಅಂದರೆ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲೇ ನಾನು ಕಡ್ಲಿಕಾಳು ಬೇಯಿಸಿದ್ದು ಹೆಂಗಾಗ್ಯಾವು ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲೇ ನಾನು ಕಡ್ಲಿಕಾಳು ಇಷ್ಟೆಲ್ಲ ಸ್ಪ್ರೌಟ್ಸ್ ಬಂದಿತ್ತದು, ಅಂದರೆ ಮೊಳಕೆ ಹೊಡೆದಿತ್ತು. ಇದನ್ನು ನಾನು ಹಂಗೆ ತಿನ್ನೋಕೆನ ಹಿಂಗೆ ಪಲ್ಯ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ನಾನು ಈ ರೀತಿ ರೆಸಿಪಿ ಚೇಂಜ್ ಮಾಡಿದೆ. ನೋಡಿರಿ, ಅದು ಇಷ್ಟು ಸಾಫ್ಟಾಗಿ ಕುದ್ದಿರ್ಬೇಕು, ಅಂದ್ರೆ ಕಡ್ಲಿಕಾಳು ಪಲ್ಯ ಚಲೋ ಆಗ್ತೈತಿ. ನೀವು ಇಷ್ಟಿಷ್ಟ ಡ್ರೈ ಮಾಡಿದ್ರೆ ಅದು ಪಲ್ಯ ಡ್ರೈ ಆಗುತ್ತೆ, ಸರಿ ಆಗಲ್ಲ. ಹಿಂಗೆ ಕುದಿಬೇಕು ಫುಲ್. ಒಂದು 4 ವಿಷಲ್ ಹೊಲಿಸ್ಕೊಂಡ್ರು ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ. ಹಿಂಗೆ ಟೊಮೆಟೊ ಸಾಫ್ಟ್ ಗೊಜ್ಜು ಥರ ಆಗಬೇಕು. ಇಷ್ಟೆಲ್ಲ ಆದಮೇಲೆ ಈ ಕಡ್ಲಿಕಾಳನ್ನು ನಾವು ಈ ಒಗ್ಗರಣೆಗೆ ಶಿಫ್ಟ್ ಮಾಡೋಣ. ಇದು ಶಿಫ್ಟ್ ಮಾಡಿ ಈ ನೀರನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಕಡ್ಲಿಕಾಳದೆಲ್ಲ ಪ್ರೋಟೀನ್ಸ್ ಆ ನೀರೊಳಗಿರುತ್ತೆ. ಸೊ ಅದೇ ನೀರನ್ನು ನೀವು ಈ ಪಲ್ಯಗೆ ಹಾಕಿ ಬೇಯಿಸ್ಕೋಬಹುದು. ಇದನ್ನು ನೀವು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ, ನಿಮ್ಗೆ ಲಿಕ್ವಿಡ್ಸ್ ಇಷ್ಟ ಆಗುತ್ತೆ ಅಂದರೆ ಲಿಕ್ವಿಡ್ ಇದೇ ರೀತಿನ ಇರಲಿ. ಇದ್ರ ಮೇಲೆ ಒಂದು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡ್ರೆ ನಿಮ್ಗೆ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಇಲ್ಲ ನೀವು ಅದೇ ಶೇಂಗಾ ಪೌಡ್ರ್ ಏನೂ ಯೂಸ್ ಮಾಡಲ್ಲ, ನೀವು ಹಿಂಗೆ ಇದನ್ನು ಮಾಡ್ತೀರಿ ಅಂದರೆ ಹಿಂಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 to 6 ಮಿನಿಟ್ಸ್ ನೀವು ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಡ್ರೈ ಆಗುತ್ತೆ. ಅಂದರೆ ಪಲ್ಯ ಒಂದು ಸ್ವಲ್ಪ ಆ ಕಡೆ ಲಿಕ್ವಿಡು ಅಲ್ಲ, ಈ ಕಡೆ ಡ್ರೈನೂ ಅಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಬಿಸಿ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಭಾಳ ಹೆಲ್ದಿ, ಆಮೇಲೆ ವೆರಿ ಟೇಸ್ಟಿ, ಆಮೇಲೆ ಬೇಗ ಮಾಡ್ಕೋಬೋದು, ಭಾಳ ಈಸಿ. ನೋಡಿರಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ನಿಮ್ಮ ಪಲ್ಯ ರೆಡಿ ಆಗ್ತೈತಿ. ಇದೇ ರೀತಿ ಸುಮಾರು ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನಮ್ಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಬಂದೈತಿ, ಹೆಂಗೆ ಇನ್ನೂ ಆಗಬೇಕು, ಚೇಂಜಸ್ ಏನು ಮಾಡ್ಕೋಬೇಕು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾವು ಸೈಡ್ ಸಲಾಡ್ ಅಂತ ಹೇಳಿದ್ನಲ್ಲ, ಕುಕ್ಕುಂಬರ್ ಸಲಾಡ್, ಸೌತೆಕಾಯಿಂದ ಮಾಡುವಂಥ ಒಂದು ಡಿಶ್. ಸೌತೆಕಾಯಿ ತೊಗೊಂಡಿನಿ, ಉಳ್ಳಾಗಡ್ಡಿ ತೊಗೊಂಡಿನಿ, ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡಿನಿ, ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿನಿ. ಇದನ್ನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಜೊತೆಗೆ ಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊರಿ. ಆಮೇಲೆ ಟೊಮ್ಯಾಟೊನೂ ಬೇಕಂದ್ರೆ ಹಾಕ್ಕೋಬೋದು, ಅದಕ್ಕೇನಿಲ್ಲ. ಇದು ಸೈಡ್ ಸಲಾಡ್ ಅಂದರೆ ನಿಮ್ಮ ಇಂಟ್ರೆಸ್ಟ್. ನೀವು ಇದಕ್ಕೆ ಕ್ಯಾರೆಟ್ ತುರಿ, ಟೊಮ್ಯಾಟೊ ಹಿಂಗೆ ಏನು ಬೇಕಾದರೂ ಹಾಕ್ಕೊಂಡ್ರೆ ನಡೀತೈತಿ. ನಾನು ಇಷ್ಟ ಸಿಂಪಲ್ಲಾಗಿ ಮಾಡ್ಕೊಂಡಿನಿ. ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.